ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀರೆ. ಈ ದಿನದ ಪಂಚಾಂಗ ವಿಶೇಷ ಆತ್ಮೀರೆ, ಈ ದಿನ ಶ್ರೀಮದ್ ಪರಾಭವನಾಮ ಸಂವತ್ಸರ ದಕ್ಷಿಣಾಗಿಣ ಗ್ರೀಷ್ಮ ಋತು ಆಷಾಢ ಶುದ್ಧ ಅಷ್ಟಮಿ ಬುಧವಾರ ದಿನಾಂಕ 22/7/2026. ಇನ್ನು ಪಂಚಾಂಗ ವಿಷಯಕ್ಕೆ ಬಂದಾಗ ವಾರ ಬಂದು ಬುಧವಾರ, ತಿಥಿ ಬಂದು ಅಷ್ಟಮಿ ಬೆಳಿಗ್ಗೆ 7:21 ಇರ್ತಕ್ಕಂಥದ್ದು. ಅದಾದ ನಂತರ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ, ರಾತ್ರಿ 1:32 ಇರ್ತದೆ. ಯೋಗ ಬಂದು ಸಾಧ್ಯ ಯೋಗ ಇರ್ತಕ್ಕಂಥದ್ದು, ಕರ್ಣ ಬಂದು ಭವಕರ್ಣ ಇರ್ತಕ್ಕಂಥದ್ದು. ಇದು ಪಂಚಾಂಗ. ಇನ್ನು ಕಾಲ ನೇಮಕ ಬಂದಾಗ ರಾಹುಕಾಲ ಬಂದು 12:1:30, ಗುಳಿಕ ಕಾಲ ಬಂದು 10:30-12, ಅರ್ಧ ಪ್ರಹರಿ ಬಂದು 6-7:30, ಯಮಕಂಟಕ 7:30-9, ಅಮೃತ ಗಳಿಗಳು 7:30-9 ಇರ್ತಾತ್ಮೇಲೆ. ಅಲ್ಲಿಂದ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಅನಿರೀಕ್ಷಿತವಾದ ಆದಾಯಗಳು, ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಇನ್ನು ಒಳ್ಳೆಯ ವ್ಯವಹಾರಗಳಾಗ್ಬಿಡುತ್ತೆ. ಇವತ್ತು ವ್ಯವಹಾರಗಳಲ್ಲಿ ಅನೂಹ್ಯ ತಿರುವು, ಹೊಸ ತಿರುವುಗಳು ಸಿಕ್ಕುತ್ತೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ. ಗೃಹ ಸೌಖ್ಯ, ಮನೆಯಲ್ಲಿ ಸಂತೋಷ ವಾತಾವರಣ ಇರ್ತಕ್ಕಂಥದ್ದು. ಹುರುಳಿ, ಅಲಸಂದೆ, ತೊಗರಿ, ಅವರೇ ಬೆಳೆಗಾರರಿಗೆ ಮಾರ್ಗದರ್ಶನ ಸಿಗ್ತದೆ. ಈ ವ್ಯವಸಾಯ ಇಲಾಖೆಗಳಿಂದ ಏನು ಹೇಳಬೇಕು ನಿಮಗೆಲ್ಲ ಹೇಳ್ತಾರೆ, ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಇನ್ನು ಈ ಬ್ರೌಸಿಂಗ್ ಮಾಡ್ತಕ್ಕಂಥವ್ರು, ಜೆರಾಕ್ಸ್ ಮಿಷಿನ್ಗಳಿರ್ತಕ್ಕಂಥವ್ರು, ಈ ಸ್ಪೈರಲ್ ಬೈಂಡಿಂಗ್ ಮಾಡ್ತಕ್ಕಂಥವ್ರು, ಇಂತಹ ಅಂಗಡಿಗಳಲ್ಲಿ ಅಥವಾ ಉದ್ಯೋಗ ಮಾಡ್ತಕ್ಕಂಥವ್ರುಗಳು ಲಾಭದಾಯಕವಾಗಿರ್ತಕ್ಕಂಥದ್ದನ್ನು ಕೇಶವನಾಮ ಸ್ಮರಣೆ ಮಾಡಿ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟಕ್ಕೂ ಬಿಳಿ ಅದೃಷ್ಟ ಬಣ್ಣ. ಇನ್ನು ವೃಷಭ ರಾಶಿಗೆ ಬಂದಾಗ ಕಾರ್ಯಪ್ರಗತಿ, ಗೊಂದಲಗಳ ನಿವಾರಣೆ, ಮಕ್ಕಳಿಂದ ಶುಭ ಸುದ್ದಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹುಣಸೆ ಹಣ್ಣು ಬೆಲೆ ಆದರೂ ಸ್ಟಾಕ್ ಇಟ್ಟಿದ್ರೆ ಅವ್ರಿಗೆ ಒಳ್ಳೆ ಕಾಸು ಸಿಗ್ತಕ್ಕಂಥದ್ದು. ಹಾಲಿನ ಉತ್ಪನ್ನಗಳು ಅಂದರೆ ಹಾಲು, ಮೊಸರು, ಬೆಣ್ಣೆ, ಪೇಡ ಇಂಥವು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದನ್ನು. ವೆಂಕಟೇಶ್ವರ ಸುಪ್ರಭಾತವನ್ನು ಬೆಳಿಗ್ಗೆ ಕೇಳಿರಿ, ನಿಮಗೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಒಂದು ಅದೃಷ್ಟ ಸಂಖ್ಯೆ ಏನಿರುತ್ತೆ ಅದೃಷ್ಟಕ್ಕೂ ಕೇಸರಿ ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಉತ್ತಮ ಹಣಕಾಸಿನ ಪರಿಸ್ಥಿತಿ, ಪತ್ರ ಬರಹಗಾರರು, ದಲ್ಲಾಳಿಗಳಿರ್ತಾರೆ, ರಿಯಲ್ ಎಸ್ಟೇಟ್ ಕಾರ್ಯಕರ್ತರಿರ್ತಾರೆ, ಅವರಿಗೆಲ್ಲ ಒಳ್ಳೆ ಶುಭಕರವಾಗಿರ್ತಕ್ಕಂಥ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹೈನುಗಾರಿಕೆ ಮತ್ತು ರೇಷ್ಮೆ ಕೃಷಿ ಎರಡರಲ್ಲಿ ಶುಭವಾಗಿರ್ತಕ್ಕಂಥದ್ದು. ಈ ಪುಸ್ತಕಗಳು, ಪೆನ್ನುಗಳು, ಬ್ಯಾಗುಗಳು, ಪೇಪರು ಮತ್ತು ಸ್ಟೇಷನರಿ ಮೆಟೀರಿಯಲ್ಸ್ ಮಾಡ್ತಕ್ಕಂಥ ಅಂಗಡಿಗಳಿಗೆ ಒಳ್ಳೆಯದಾದ ವ್ಯಾಪಾರ ಆಗ್ತಕ್ಕಂಥದ್ದು. ಸುದರ್ಶನ ಮಂತ್ರವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟಕ್ಕೂ ಕಿತ್ತಳೆ ಅದೃಷ್ಟ ಬಣ್ಣ. ಮುಂದಕ್ಕೆ ಕರ್ಕಾಟಕ ರಾಶಿಗೆ ಬಂದಾಗ ಆರ್ಥಿಕ ಪ್ರಗತಿ, ಕಾರ್ಯ ಸಫಲತೆ, ಪ್ರಯಾಣದ ಸಾಧ್ಯತೆ, ಏನೋ ಚಿಕ್ಕದಾಗಿ ಒಂದು ಪ್ರಯಾಣ ಬರ್ತಕ್ಕಂಥದ್ದು ಇವತ್ತು. ಇನ್ನು ಕಟ್ಟಡ ಕಾರ್ಮಿಕರಿಗೆ ಮತ್ತು ಗುತ್ತಿಗೆದಾರರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಕೆಲಸಗಳು ನಿರಾಯಾಸವಾಗಿ ನಡೀತಕ್ಕಂಥದ್ದು. ಈ ಸಿವಿಲ್ ಇಂಜಿನಿಯರ್ಸ್ಗಳನ್ನು ಬಹಳ ಒಳ್ಳೆಯ ದಿನ. ಈ ತೋಟಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ರೈತರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾವುದೇ ಆಗಲಿ, ಫುಡ್ ಆಗಲಿ, ಎಲೆಕ್ಟ್ರಾನಿಕ್ ಆಗಲಿ, ಎಲೆಕ್ಟ್ರಿಕ್ ಮೆಟೀರಿಯಲ್ಸು, ಕ್ಲೋತ್ಸು, ಯಾವುದೇ ಸಿದ್ಧಪಡಿಸಿರ್ತಕ್ಕ ವಸ್ತುಗಳಿಗೆ ಮಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಗುರುನಾಮಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ, ಹಸಿರು ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಹಣಕಾಸಿನ ಕೊರತೆ, ಬಂಧುಗಳ ಮಿಲನ, ಕುಟುಂಬ ಸೌಖ್ಯ, ತರಕಾರಿ, ಹಣ್ಣು, ಹೂವಿನ ಬೆಳೆಗಾರರಿಗೆ ಉತ್ತಮವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಜವಳಿ, ಗಾರ್ಮೆಂಟ್ಸು, ವಸ್ತ್ರ ವಿನ್ಯಾಸಕರಿಗೆಲ್ಲನೂ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದನ್ನೇ ಇವತ್ತು. ನಾರಾಯಣ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ. 1 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟಕ್ಕೆ ಹಳದಿ ಅದೃಷ್ಟ ಬಣ್ಣ. ಮುಂದಕ್ಕೆ ಕನ್ಯಾ ರಾಶಿಗೆ ಬಂದಾಗ ನೋಡಿ, ಕಾರ್ಯ ಸಫಲತೆ, ಯಾವುದೋ ಒಂದು ಕೆಲಸ ಇಡ್ತೀರಿ ಅದರಲ್ಲಿ ಸಫಲವಾಗ್ತೀರಿ ನೀವು. ಮಕ್ಕಳಿಂದ ಶುಭ ಸುದ್ದಿ, ನಿಮ್ಮ ಮಕ್ಕಳು ಎಲ್ಲ ಇರ್ತಕ್ಕಂಥ ಉದ್ಯೋಗಗಳಿರ್ತಕ್ಕಂಥವ್ರು, ಆಚೆ ಇರ್ತಕ್ಕಂಥದ್ದು ಒಳ್ಳೆ ಸುದ್ದಿ ಬರ್ತಕ್ಕಂಥದ್ದು, ನೆಮ್ಮದಿ. ಇದರಿಂದ ನಿಮ್ಗೆ ಏನಾಗುತ್ತೆ, ನೆಮ್ಮದಿ ಬರ್ತದೆ. ಕಾಫಿ, ಟೀ, ರಬ್ಬರು, ಅಡಿಕೆ ಪ್ಲಾಂಟರ್ಸ್ಗಳು ಶುಭಕರವಾಗಿರ್ತಕ್ಕಂಥ ದಿನ. ಜೆರಾಕ್ಸು, ಬ್ರೌಸಿಂಗು, ಸ್ಪೈರಲ್ ಬೈಂಡಿಂಗು ಇಂಥ ಅಂಗಡಿಗಳಲ್ಲಿ, ಸ್ಟೇಷನರಿ ಅಂಗಡಿಗಳಲ್ಲಿ ಬಹಳ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟಕ್ಕೆ ನೀಲಿ ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಕಾರ್ಯವಿಘ್ನ, ಧನಲಾಭ, ಬಂಧುಗಳ ಮಿಲನ, ನೇಕಾರ ಮತ್ತು ಈ ಕುಶಲಕರ್ಮಿಗಳಿರ್ತಾರೆ ಅವರಿಗೆ ಒಳ್ಳೆ ಪ್ಲಾನೆಟ್ ಚಾನ್ಸ್ ಇವತ್ತು ಅವ್ರಿಗೆಲ್ಲನೂ. ನೀರಾವರಿ ಮೂಲದ ರೈತರಿಗಂತೂ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಇರಿಗೇಷನಲ್ ಮೆಟೀರಿಯಲ್ಸ್, ಪೈಪುಗಳಂತೆ, ಇವಾಗ ಹೊಸ ನೀರಾವರಿ ಪದ್ಧತಿ, ಸ್ಪ್ರಿಂಕ್ಲರ್ಗಳಂತೆ ಎಂತೆಂಥವು ಇರ್ತಕ್ಕಂಥದ್ದು. ಆ ನೀರಾವರಿ ಇರಿಗೇಷನ್ ಮೆಟೀರಿಯಲ್ಸ್ಗೆಲ್ಲ ಇವತ್ತು ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಗ್ರಾಮದೇವತೆಯನ್ನು ಪ್ರಾರ್ಥಿಸಿ. 4 ಸಂಖ್ಯೆ ವಾಯು ಅದೃಷ್ಟಕ್ಕೂ ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಶಿಕ್ಷಕ, ಆರೋಗ್ಯ ಸಹಾಯಕ, ಸರ್ಕಾರಿ, ಅರೆ ಸಹಕಾರಿ ನೌಕರರು ಎಲ್ಲರಿಗೂ ಅನಿರೀಕ್ಷಿತವಾದ ಕೆಲಸದ ಹೊರೆ ಸಿಗ್ತಕ್ಕಂಥದ್ದು. ಕುರಿ, ಮೇಕೆ, ಕೋಳಿ, ಹಂದಿ ಮಾರ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ವೈದ್ಯ ವೃತ್ತಿ ಮಾಡ್ತಾರೆ ಅವರೆಲ್ಲ ಒಳ್ಳೆ ಪ್ರಾಕ್ಟೀಸ್. ಯಾವುದೇ ವೈದ್ಯರಾಗ್ಬೋದು, ವೆಟರ್ನರಿ ಆಗ್ಬೋದು, ಅಲೋಪತಿ ಆಗ್ಬೋದು, ಹೋಮಿಯೋಪತಿ ಆಗ್ಬೋದು,
ಯುನಾನಿ ಆಗ್ಬೋದು, ಅಕ್ಯುಪಂಚರ್ ಆಗ್ಬೋದು, ಯಾವುದೇ ವೈದ್ಯ ವೃತ್ತಿ ಆಗಲಿ, ಅವ್ರ ಮಕ್ಕಳ ಡಾಕ್ಟರ್ ಆಗಿರ್ಬೋದು, ಎಮಕೆ ಡಾಕ್ಟರ್ ಆಗಿರ್ಬೋದು, ಎಲ್ಲರೂ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಇವತ್ತು ಧನ್ವಂತರಿ ಮಹಾವಿಷ್ಣು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಹಳದಿ ಅದೃಷ್ಟ ಬಣ್ಣ. ಇನ್ನು ಮುಂದಕ್ಕೆ ಧನುಸು ರಾಶಿಗೆ ಬಂದಾಗ ಆದ್ಮೇಲೆ ಈ ಧನುಸು ರಾಶಿಯವರಿಗೆ ಹಣಕಾಸಿನ ಕೊರತೆ ನಿವಾರಣೆ, ಕಾರ್ಯಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ, ಮಳೆ ಆಧಾರಿತ ರೈತರಿಗೆ ಶುಭಕರವಾಗಿರ್ತಕ್ಕಂಥ ಸುದ್ದಿ ಬರತಕ್ಕಂಥದ್ದು. ಈ ಮೆಡಿಕಲ್ ಸ್ಟೋರ್ಸ್ಗಳಲ್ಲಿ ಮತ್ತು ಪೆಸ್ಟಿಸೈಡ್ಸ್ ಬರ್ತಕ್ಕಂಥ ಅಂಗಡಿಗಳಲ್ಲಿ, ಯಾವ ಕೆಮಿಕಲ್ಸ್ ಬರ್ತಕ್ಕ ಅಂಗಡಿಗಳೆಲ್ಲನೂ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ರಾಮನಾಮ ತಾರಕ ಮಂತ್ರವನ್ನು ಪಠಿಸಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಇನ್ನು ಮಕರ ರಾಶಿಗೆ ಬಂದಾಗ ಮಕರ ರಾಶಿಯವರಿಗೆ ಅಲ್ಪ ಆದಾಯ ಕಡಿಮೆ, ಖರ್ಚುಗಳು ಜಾಸ್ತಿ. ಮಕರ ರಾಶಿಗೆ ಹುಷಾರಾಗಿರಿ. ಆದರೂ ಸಹ ನಿಮಗೆ ಸಂತೋಷಕರ ವಿಷಯ, ನಿಮ್ಮ ಬಂಧುಗಳೆಲ್ಲ ಬರುತ್ತಾರೆ. ಇವತ್ತು ಒಂದು ಸಂತೋಷದ ವಾತಾವರಣ ಮನೆಯಲ್ಲಿರ್ತದೆ. ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಗುತ್ತಿಗೆದಾರರಿಗಂತೂ ಒಳ್ಳೆ ಪ್ಲಾನಿಂಗ್ ಸಿಗ್ತದೆ ಇವತ್ತು. ಈ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಕಟ್ಟಡ ಸಲಕರಣೆಗಳು, ಸಿಮೆಂಟು, ಇಟ್ಟಿಗೆ, ಗ್ರಾನೈಟು, ಎಲೆಕ್ಟ್ರಿಕಲ್ ಮೆಟೀರಿಯಲ್ಸು, ಪ್ಲಂಬಿಂಗ್ ಮೆಟೀರಿಯಲ್ಸು, ಯಾವುದೇ ಮನೆಗೆ ಕಟ್ಟತಕ್ಕಂಥ ಬೇಕಾದ ಸಾಮಗ್ರಿಗಳಿರ್ತದೆ, ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ವಿಷ್ಣು ಸೂಕ್ತವನ್ನು ಪಠಿಸಿ 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ನೋಡಿ, ಇವರಿಗೆ ಕಾರ್ಯವಿಘ್ನ ಇವತ್ತು ಏನಾದರೂ ಮಾಡ್ಕೋಬೇಕಂದ್ರೆ ಅದ್ರ ಟಕ್ ಅಂತ ವಿಘ್ನ ಬಿದ್ದೋಗುತ್ತೆ, ಅದಾಗೋದಿಲ್ಲ. ವ್ಯವಹಾರಗಳಲ್ಲಿ ಮಂದ ಪ್ರಗತಿ, ಏನೋ ಮಾಡ್ಕೋಬೇಕಂದ್ರೆ ಹೇಗೋದೇ ಇಲ್ಲ. ಇವತ್ತು ಸಾಯಂಕಾಲದವರೆಗೂ ಎಮ್ಮೆ ಮೇಲೆ ಮಳೆ ಹೊದಂಗಿರ್ತಕ್ಕಂಥದ್ದು. ಗೃಹದಲ್ಲಿ ಕಿರಿಕಿರಿ ಮತ್ತು ಮನೆಯಲ್ಲಿ ಸಣ್ಣ ಸಣ್ಣ ಮಾತುಕತೆಗಳು ನಡೀತದೆ. ಹುಷಾರಾಗಿರಿ, ಜಾಸ್ತಿ ಮಾತುಕಡಕ್ಕೆ ಹೋಗ್ಬಿಡಿ. ಕುಂಭರಾಶಿಯವರು ರೇಷ್ಮೆ, ಅಣಬೆ, ಜೇನು ಸಾಕಣೆ, ಹೈನುಗಾರಿಕೆಯಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ. ಬಿತ್ತನೆ ಬೀಜ ಗೊಬ್ಬರ ಮಾಡ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಪುರುಷ ಸೂಕ್ತ ಪಾವನ ಮಂತ್ರ ಪಠಿಸಿ ಅಥವಾ ಕೇಳಿ, ನಿಮ್ಮ ಮೊಬೈಲ್ ಇದ್ರೆ ಹಾಕೊಂಡು ಕೇಳಿ. ಈ ಒಂದು ಜಗಳಗಳೆಲ್ಲ ಸಮಾಧಾನಕರವಾಗಿರುತ್ತೆ. 3 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಕಾರ್ಯಸಫಲತೆ, ಬಂಧುಗಳ ಮಿಲನ, ಕ್ಷೇತ್ರ ದರ್ಶನ ಯೋಗ, ದ್ವಿದಳ ಧಾನ್ಯಗಳು, ಎಣ್ಣೆ ಕಾಳು ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಟೈಲರ್ಗಳು, ವಸ್ತ್ರವಿನ್ಯಾಸರಿಗೆ ಶುಭಕರವಾಗಿರ್ತಕ್ಕಂಥದ್ದು. ಇನ್ನು ನೀವು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಿ, ಇದರಿಂದ ನಿಮಗೆ ಎಲ್ಲವೂ ಶುಭಕರವಾಗಿರುತ್ತೆ. 2 ಅದೃಷ್ಟ ಸಂಖ್ಯೆ ವಾಯು ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ದ್ವಾದಶ ರಾಶಿಗಳ ಈ ದಿನದ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಮ್ಮ ಸಾಯಿಸ್ಮೃತಿ ಚಾನಲ್ ನೋಡ್ತಕ್ಕಂಥ ತಮಗೆಲ್ಲ ಕಳಕಳಿ ಮನವೇನಪ್ಪ ಅಂದರೆ, ನಮ್ಮ ಚಾನಲ್ ಬರ್ತಕ್ಕಂಥ ವಿಷಯಗಳನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಷಯಗಳನ್ನು ಶೇರ್ ಮಾಡಿ. ಅದೇ ರೀತಿಯಾಗಿ ಪ್ರತಿದಿನ ಈ ಕಾರ್ಯಕ್ರಮಗಳಿದೆ. ಇನ್ನು ಶ್ರಾವಣ ಮಾಸದಿಂದ ಆಚೆಗೆ ಉತ್ತಮವಾದ ಕಾರ್ಯಗಳನ್ನು ನಾವು ಕೊಡ್ತೀವಿ. ಅದನ್ನೆಲ್ಲ ನೋಡಿ ನೀವು ನಮಗೆ ಅದರ ಬಗ್ಗೆ ಕಾಮೆಂಟ್ ಕಳಿಸಿ ಅಂತೇಳಿ ತಮ್ಮ ಕಳಕಳಿಯಾಗಿ ಮನವಿ ಮಾಡುತ್ತಾ ಇದನ್ನು ಸಾಂಸ್ಕೃತಿಕ ಜ್ಯೋತಿಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ನಮೋ ನಾರಾಯಣಾಯ.